ಅಲರ್ಟ್ ಅಲರ್ಟ್ ಮತ್ತೆ ಈಗ ಕೊರೋನಾದ ಅಲರ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಕಾರಣ ದೇಶದಲ್ಲೇ ಕೊರೋನಾ ಸೋಂಕಿನ ಪ್ರಕರಣಗಳು ದಾಖಲಾಗಿವೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಕೂಡ ಏನು ಕಡಿಮೆ ಇಲ್ಲ. ಪಕ್ಕದ ರಾಜ್ಯ ಕೇರಳದಲ್ಲಿ ಅತಿ ಹೆಚ್ಚು ಸೋಂಕಿನ ಪ್ರಮಾಣ ದಾಖಲಾಗಿರೋದ್ರಿಂದ ಸಹಜವಾಗಿ ಆತಂಕ ಹೆಚ್ಚಾಗ್ತಾ ಇದೆ. ಗಾಳಿ ಮಳೆ ಜೊತೆ ಒಳನುಸುಳ್ತಾ ಇದೆ ಕ್ರೂರಿ ಕೊರೋನಾ. ಮತ್ತೆ ಟೆಸ್ಟಿಂಗ್ ಐಸೋಲೇಷನ್ ಟೆನ್ಷನ್ ಜನರಲ್ಲಿ ಆವರಿಸಿಕೊಂಡಿದೆ. ಮೇ ತಿಂಗಳಲ್ಲೇ ಹೆಚ್ಚಾಗ್ತಾ ಇರುವ ಕೊರೋನಾ ಸೋಂಕಿನ ಸಂಖ್ಯೆ ರಾಜ್ಯದಲ್ಲಿ ಈವರೆಗೂ ಒಟ್ಟು 35 ಪ್ರಕರಣಗಳು ದಾಖಲಾಗಿದ್ರೆ ಅದರಲ್ಲಿ ಬೆಂಗಳೂರಿನದ್ದೇ 32 ಸೋಂಕಿದೆ. ಇನ್ನುಳಿದಂತೆ 3 ಬೇರೆ ಬೇರೆ ಜಿಲ್ಲೆಗಳಲ್ಲಿದೆ. 9 ತಿಂಗಳ ಮಗು ಸೇರಿ 3 ಮಕ್ಕಳಲ್ಲಿ ಪಾಸಿಟಿವ್ ಪತ್ತೆಯಾಗಿದೆ. ಪರೀಕ್ಷೆಯನ್ನ ನಡೆಸಿದಾಗ ಬೆಳಗಾವಿ, ಬಳ್ಳಾರಿ, ವಿಜಯನಗರದಲ್ಲೂ ಕೂಡ ತಲಾ 1 ಪ್ರಕರಣಗಳು ದಾಖಲಾಗಿವೆ. ಸದ್ಯ ಕೊರೋನಾ ಆತಂಕ ಮನೆ ಮಾಡಿದೆ. ಈಗಾಗಲೇ 35 ಪ್ರಕರಣಗಳು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸಸ್. ಬೆಂಗಳೂರಿಗೆ ಹೊರಗಿನಿಂದ ಹೆಚ್ಚು ಜನ ಬಂದು ಹೋಗ್ತಾ ಇರ್ತಾರೆ. ಯಾರಲ್ಲಿ ಕೊರೋನಾ ಸೋಂಕಿತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಬ್ತಾ ಇರುವಂತೂ ಹೌದು. ಆದರೆ ಇದು ಯಾವ ಲೆವೆಲ್ಗೆ ಹಬ್ಬುತ್ತೆ, ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರಬಹುದು ಮತ್ತು ಜನ ಹೇಗೆ ಅಲರ್ಟ್ ಆಗಿರಬೇಕು, ಇದು ಬಹಳ ಎಚ್ಚರದಿಂದ ಪಾಲನೆ ಮಾಡಬೇಕಾಗಿರುವಂತಹ ಒಂದಷ್ಟು ನಿಯಮಗಳು. ಹಾಗಾಗಿಯೇ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಅನ್ನು ಹಾಕಿ ಸಾರ್ವಜನಿಕ ಸ್ಥಳಗಳಲ್ಲಿ, ಅದರಲ್ಲೂ ಕೂಡ ಜನಸಂದಣಿ ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಮಾಸ್ಕ್ ಹಾಕೋದನ್ನ ಮರಿಬೇಡಿ ಅಂತ ಎಚ್ಚರಿಸ್ತಾ ಇದ್ದಾರೆ. ಕೊರೋನಾ ಅಲರ್ಟ್ ಕರ್ನಾಟಕದಲ್ಲಿ ಎಷ್ಟು ಕೇಸ್ ಅಂತ ಅಂದ್ರೆ ಒಟ್ಟು 35 ಪ್ರಕರಣಗಳು, ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ ಬೆಂಗಳೂರಿನದ್ದು ಅತಿ ಹೆಚ್ಚಿನ ಸಂಖ್ಯೆ 32. ಬಳ್ಳಾರಿ, ಬೆಳಗಾವಿ, ವಿಜಯನಗರದಲ್ಲಿ ತಲಾ 1 ಪ್ರಕರಣಗಳು ದಾಖಲಾಗಿದೆ. ಸೊ ಇದರಲ್ಲಿ ವಯಸ್ಸಿನ ಮಿತಿ ಇದೆಯಾ ಅಥವಾ ಆರೋಗ್ಯ ಸ್ಥಿತಿ ಸರಿ ಇಲ್ಲದವರಲ್ಲಿ ಮಾತ್ರ ಕಾಣಿಸ್ತಾ ಇದೆಯಾ ಆ ಪ್ರಶ್ನೆ ಬರೋದಿಲ್ಲ. ಕಾರಣ 9 ತಿಂಗಳ ಮಗುವಿನಲ್ಲೂ ಕೂಡ ಈಗಾಗಲೇ ಕೊರೋನಾ ಪ್ರಕರಣ ಇರೋದು ಖಾತ್ರಿಯಾಗಿರೋದ್ರಿಂದ ಯಾರಿಗೆ ಯಾವಾಗ ಬರ್ಬೋದು, ಹೇಗೆ ಬರಬಹುದು, ಆ ನಂತರದಲ್ಲಿ ಅವರ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ನಾವ್ಯಾರೂ ಕೂಡ ಊಹೆ ಮಾಡೋ ಹಾಗಿಲ್ಲ. ಸ್ಪೆಷಲಿ ಈಗ ಮಳೆಗಾಲ ಆರಂಭ ಆಗುತ್ತೆ. ಈಗಾಗಲೇ ಪೂರ್ವ ಮುಂಗಾರು ಆರಂಭ ಆಗಿದೆ. ನೀರು ಅಲ್ಲಲ್ಲಿ ನಿಂತಿರುತ್ತೆ, ಸೊಳ್ಳೆಗಳ ರಾಶಿ ಇರುತ್ತೆ, ಬೇರೆ ಬೇರೆ ಕಾಯಿಲೆಗಳು ಹಬ್ಬಿರುತ್ತೆ. ಸಹಜವಾಗಿ ಕೆಮ್ಮು, ನೆಗಡಿ, ಜ್ವರ ಬಂದಾಗ ಮಳೆ ಬಂತಲ್ವಾ ಆ ಕಾರಣಕ್ಕಾಗಿರಬಹುದು ಅಂತ ನಿರ್ಲಕ್ಷ್ಯ ಮಾಡೋ ಸಾಧ್ಯತೆ ಇರುತ್ತೆ. ಬಟ್ ಆ ಚಾನ್ಸಸ್ ತಗೊಳ್ಬೇಡಿ. 3ಕ್ಕಿಂತ ಹೆಚ್ಚಿನ ದಿನ ನಿಮಗೇನಾದರೂ ಚಳಿ, ಜ್ವರ, ಕೆಮ್ಮು, ಗಂಟಲು ನೋವು ಕಾಣಿಸ್ಕೊಳ್ತಾ ಇದ್ರೆ ಕ್ವಿಕ್ ಆಗಿ ಹೋಗಿ ಒಂದು ಕೋವಿಡ್ ಟೆಸ್ಟ್ ಮಾಡಿಸಿ. ಏನೂ ಆಗಲ್ಲ. ಕೋವಿಡ್ ಟೆಸ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಐಸೋಲೇಟ್ ಆಗಿ, ಯಾರ ಜೊತೆಗೂ ಸಂಪರ್ಕಕ್ಕೆ ಹೋಗಬೇಡಿ. ಈ ನಿಯಮ ನಾವು ಕಳೆದ 3 ವೇವ್ ಏನು ಬಂದಿತ್ತು ಆ ಸಂದರ್ಭದಲ್ಲಿ ಏನು ಪಾಲನೆ ಮಾಡಿದ್ವಿ, ಈಗೂ ಕೂಡ ಅದನ್ನೇ ಪಾಲನೆ ಮಾಡಿದ್ರೆ ಸಾಕಷ್ಟೇ. ಇದನ್ನೇ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇರೋದು, ಇದನ್ನೇ ತಜ್ಞ ವೈದ್ಯರುಗಳು ಕೂಡ ಹೇಳ್ತಾ ಇರೋದು. ಒಟ್ಟು 35 ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಶಾಲಾ ಆರಂಭದ ಹೊತ್ತಿನಲ್ಲಿಯೇ ಕೊರೋನಾ ಟೆನ್ಷನ್ ಮನೆ ಮಾಡಿದೆ. ಮಕ್ಕಳ ಪೋಷಕರಿಗೆ ಢವಢವ. ಮಕ್ಕಳನ್ನ ಈಗ ಸ್ಕೂಲಿಗೆ ಕಳಿಸ್ತೀವಿ, ಹೆಂಗಪ್ಪ ಏನು ಅಂತ. ಬೆಂಗಳೂರಿನಲ್ಲಿ 3 ಮಕ್ಕಳ ದೇಹ ಹೊಕ್ಕಿದೆ ಸೋಂಕು. ಬೆಂಗಳೂರಿನಲ್ಲೇ 3 ಮಕ್ಕಳಲ್ಲಿ ಈಗಾಗಲೇ ಸೋಂಕು ಕಾಣಿಸ್ಕೊಂಡಿದೆ. ಇನ್ನು ಸ್ಕೂಲೇ ಸ್ಟಾರ್ಟ್ ಆಗಿಲ್ಲ, ಅದರೊಳಗಾಗಿಯೇ ಈ ಸೋಂಕು ಕಾಣಿಸ್ಕೊಂಡಿದೆ. ಶೀತ, ನೆಗಡಿ, ಕೆಮ್ಮು ಬಾಧಿತ ಮಕ್ಕಳ ಪೋಷಕರಿಗೆ ಈಗ ಟೆನ್ಷನ್. ನನ್ನ ಮಕ್ಕಳು ಈಗ ಕೆಮ್ಮು, ನೆಗಡಿ, ಜ್ವರ, ಸ್ಕೂಲಿಗೆ ಕಳಿಸ್ಬೇಕಾ ಬೇಡ ಅನ್ನುವಂತಹ ಟೆನ್ಷನ್ ಒಂದು ಕಡೆಯಲ್ಲಿ. ಇನ್ ಕೇಸ್ ಅಂತಹ ಮಕ್ಕಳು ಬಂದರೆ ನನ್ನ ಮಗುಗೆ ಎಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೋ ಅನ್ನುವಂತಹ ಟೆನ್ಷನ್ ಮತ್ತೊಂದು ಕಡೆಯಲ್ಲಿ. ಪೋಷಕರ ತಲೆಬಿಸಿ. ಆತಂಕ ಬೇಡ ಅಂತ ಮಕ್ಕಳ ವೈದ್ಯರು ಸಲಹೆನ ಕೊಡ್ತಾ ಇದ್ದಾರೆ. ಕೋವಿಡ್ ಕೇಸಸ್ ಬರ್ತಾ ಇದೆ, ಬಟ್ ಈ ವೇರಿಯಂಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಆತಂಕಗೊಳಗಾಗಬೇಡಿ. ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅದರ ಕಡೆಗೆ ಗಮನ ಹರಿಸಿ ಸಾಕು ಅಂತ ಮಕ್ಕಳ ವೈದ್ಯರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಒಟ್ಟು 3 ಮಕ್ಕಳಲ್ಲಿ ಈಗ ಸೋಂಕು ಕಾಣಿಸ್ಕೊಂಡಿದೆ. ಜಿಲ್ಲಾಸ್ಪತ್ರೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಟೆಸ್ಟ್ಗಾಗಿ ಮತ್ತು ಜ್ವರ ಅಂತ ದಾಖಲಾಗ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ. ರಾಜ್ಯದಲ್ಲಿ ನಿಧಾನಗತಿಯಲ್ಲಿ ಕೊರೋನಾ ಏರಿಕೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಆ ಮುನ್ಸೂಚನೆ ಸಿಗ್ತಾ ಇದೆ. ನಾಳೆಯಿಂದ ಕೋವಿಡ್ ಟೆಸ್ಟ್ಗೆ ತಯಾರಿಯನ್ನ ಮಾಡಿಕೊಂಡಿದೆ ಆರೋಗ್ಯ ಇಲಾಖೆ. ಮೆಡಿಕಲ್ ಕಾಲೇಜ್ ಆಸ್ಪತ್ರೆ, ಜಿಲ್ಲಾಸ್ಪತ್ರೆಗಳಲ್ಲಿ ಈ ಟೆಸ್ಟಿಂಗ್ ಅನ್ನ ಮಾಡಲಾಗುತ್ತೆ. 8 RT-PCR ಟೆಸ್ಟಿಂಗ್ ಲ್ಯಾಬ್ಗಳನ್ನು ರಾಜ್ಯ ಸರ್ಕಾರ ಓಪನ್ ಮಾಡಿಕೊಂಡಿದೆ. ಸೋಮವಾರದಿಂದ ಕೊರೋನಾ ಹೆಲ್ತ್ ಬುಲೆಟಿನ್ ಅನ್ನು ಕೂಡ ಪ್ರಕಟ ಮಾಡ್ತಾರೆ.
ಎಷ್ಟು ಕೇಸಸ್ ಬಂದಿದೆ, ಅದರಲ್ಲಿ ಎಷ್ಟು ಈಗಾಗಲೇ ಗುಣಮುಖ ಆಗೋ ಹಂತದಲ್ಲಿದ್ದಾರೆ, ಅದರಲ್ಲಿ ಯಾವ್ಯಾವ ವಯೋಮಿತಿ ಮತ್ತು ಇತರೆ ಆರೋಗ್ಯ ಸಮಸ್ಯೆ ಇದ್ದವರಿಗೇನಾದರೂ ಬಾಧಿಸ್ತಾ ಇದೆಯಾ ಹೆಚ್ಚಾಗಿ, ಇದೆಲ್ಲದರ ವಿವರ ಆ ಹೆಲ್ತ್ ಬುಲೆಟಿನ್ ಲಭ್ಯ ಆಗ್ತಾ ಹೋಗುತ್ತೆ. ಸೋಂಕಿನ ಅಂಕಿ, ಆಕ್ಟಿವ್, ಡಿಸ್ಚಾರ್ಜ್ ಎಲ್ಲವೂ ಕೂಡ ಆ ಬುಲೆಟಿನಲ್ಲಿ ಲಭ್ಯವಾಗುತ್ತೆ. ಎಲ್ಲೆಲ್ಲಿ ಟೆಸ್ಟಿಂಗ್ ಮಾಡ್ತಾರೆ? ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಈ ಟೆಸ್ಟಿಂಗ್ಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿಯವರೆಗೂ ಇರಲಿಲ್ಲ, ಈಗ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಎಲ್ಲೆಡೆ ಟೆಸ್ಟಿಂಗ್ನ ಲಭ್ಯತೆ ಇರಬೇಕು ಅನ್ನೋ ಕಾರಣಕ್ಕೆ ಜಿಲ್ಲಾಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜುಗಳಲ್ಲಿ ತಪಾಸಣೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. 8 RT-PCR ಟೆಸ್ಟಿಂಗ್ ಲ್ಯಾಬ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಹೆಚ್ಚುವರಿಯಾಗಿ ನಿಮಗೇನಾದರೂ ಸಾಧ್ಯವಾಗಲಿಲ್ಲ ಇಲ್ಲೆಲ್ಲಾದರೂ ಟೆಸ್ಟ್ ಮಾಡಿಸೋದಕ್ಕೆ, ಅಥವಾ ನಮ್ಗೆ ಇನ್ನೊಂದು ಸ್ವಲ್ಪ ದುಡ್ಡು ಚೆನ್ನಾಗೇ ಇದೆ, ಬೇಗ ರಿಪೋರ್ಟ್ ಕೂಡ ಬಂದ್ಬಿಡಬೇಕು ಅಂತಂದರೆ ಖಾಸಗಿಯಾಗಿ ಮಾಡಿಸ್ಕೊಳ್ಬಹುದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತಹ ಅಗತ್ಯತೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ಸರ್ಕಾರ ಏನು ವ್ಯವಸ್ಥೆ ಮಾಡಿರುತ್ತೆ ಅದರಂತೆ ಜಿಲ್ಲಾಸ್ಪತ್ರೆಯಲ್ಲೋ ಅಥವಾ ಮೆಡಿಕಲ್ ಕಾಲೇಜಲ್ಲೋ ತಪಾಸಣೆಯನ್ನು ಮಾಡಿಸಬಹುದು.